ಎಐಸಿಸಿ ಅಧ್ಯಕ್ಷರ ಎಚ್ಚರಿಕೆ. ಸಚಿವರು ಶಾಸಕರು ಫುಲ್ ಸೈಲೆಂಟ್. ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಮೇಲೆ ಹೇಳಿಕೆಗಳು ಬರ್ತಾ ಇತ್ತು ಕಾಂಗ್ರೆಸ್ ಸಚಿವರುಗಳಿಂದ. ಆದರೆ ಯಾವಾಗ ಎಐಸಿಸಿ ಅಧ್ಯಕ್ಷರು ಖಡಕ್ ವಾರ್ನಿಂಗ್ ಕೊಟ್ಟರು, ಸಚಿವರು ಶಾಸಕರು ಸೈಲೆಂಟ್ ಆಗಿದ್ದಾರೆ. ಬಹಿರಂಗವಾಗಿ ಹೇಳಿಕೆ ನೀಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಸಚಿವರು ಮತ್ತು ಕಾಂಗ್ರೆಸ್ ಶಾಸಕರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರಬಹುದು, ಸಚಿವ ಸಂಪುಟ ಪುನರಚನೆ ಇರಬಹುದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರವಾಗಿರಬಹುದು, ಮಾತನಾಡೋದಕ್ಕೆ ಈಗ ಹಿಂದೇಟು ಹಾಕ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ವಾರ್ನಿಂಗ್ ಬೆನ್ನಲ್ಲೇ ನಾಯಕರು ಮೌನವಾಗಿದ್ದಾರೆ. ಒಬ್ಬರಾದ್ಮೇಲೊಬ್ರು ಅಧ್ಯಕ್ಷಗಿರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾ ಇದ್ರು. ಸುರ್ಜೇವಾಲಾ ಅವರು ಬಂದು ಸಭೆ ನಡೆಸಿದ ಮೇಲೆ ಕೂಡ ಏನು ಬದಲಾಗಿರಲಿಲ್ಲ. ಆದರೆ ಯಾವಾಗ ಖರ್ಗೆ ಅವರಿಂದ ಖಡಕ್ ವಾರ್ನಿಂಗ್ ಬಂತು, ಎಲ್ಲ ಗಪ್ಚುಪ್. ನಮ್ಮ ಪಾರ್ಟಿ ಡ್ಯಾಮೇಜ್ ಮಾಡಕ್ಕೆ ಇವೆಲ್ಲ ನಡೀತಾ ಇದೆ. ನಾನು ಇನ್ನೇನು ಜಾಸ್ತಿ ಕಾಮೆಂಟ್ ಮಾಡಲ್ಲ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ, ಸಚಿವ ಸಂಪುಟ ಪುನರಚನೆ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ, ಯಾವ ಪ್ರಶ್ನೆ ಕೇಳಿದ್ರು ಅದಕ್ಕೆ ಈಗ ಉತ್ತರ ಬರ್ತಿಲ್ಲ ನಾಯಕರುಗಳಿಂದ. ಯಾಕಂದ್ರೆ ಖಡಕ್ ವಾರ್ನಿಂಗ್ ಬಂದಿದೆ ಎಐಸಿಸಿ ಅಧ್ಯಕ್ಷರಿಂದ. ಮಲ್ಲಿಕಾರ್ಜುನ ಖರ್ಗೆ ಅವರ ವಾರ್ನಿಂಗ್ ಬೆನ್ನಲ್ಲೇ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರ ನಾಯಕರ ಹೇಳಿಕೆಗಳು ಈಗ ಮುಕ್ತಾಯ ಆಗ್ತಿದೆಯಾ? ಹಾಗಿದ್ರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಬ್ಬರಾದ ಮೇಲೆ ಕಾಂಗ್ರೆಸ್ ನಾಯಕರಿಂದ ಪುಂಖಾನುಪುಂಖವಾಗಿ ಹೇಳಿಕೆಗಳು ಬರ್ತಾ ಇದ್ವು, ಏಟು ಎದುರೇಟುಗಳು ಬರ್ತಾ ಇತ್ತು. ಆದರೆ ಯಾವಾಗ ಖರ್ಗೆ ಸಾಹೇಬ್ರು ಒಂದು ಖಡಕ್ ವಾರ್ನಿಂಗ್ ಕೊಟ್ಟರು, ಎಲ್ಲವೂ ಹಾಗಿದ್ರೆ ಮುಕ್ತಾಯ ಅಂತಲ್ಲ ಗಪ್ಚುಪ್ಪಾಗಿದ್ದಾರಾ ಅಥವಾ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರಾ? ಪ್ರತಿಮಾ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾದ ಮಾತುಗಳಲ್ಲಿ ಎಲ್ಲಾ ನಾಯಕರಿಗೂ ಕೂಡ ತಾಕೀತನ್ನ ಮಾಡಿದ್ದಾರೆ. ಯಾರು ಕೂಡ ಅನಗತ್ಯವಾದಂತ ಹೇಳಿಕೆಗಳನ್ನ ಕೊಡಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಯಾವ ನಿರ್ಣಯಗಳನ್ನ ತೆಗೆದುಕೊಳ್ಳದಿದ್ರೆ ಅದನ್ನ ರಾಹುಲ್ ಗಾಂಧಿ ಆಗ್ಲಿ, ನಾನಾಗ್ಲಿ ಮತ್ತು ಸೋನಿಯಾ ಗಾಂಧಿ ಅವರು ಕೂತು ನಿರ್ಣಯವನ್ನ ತೆಗೆದುಕೊಳ್ತೀವಿ. ಹೈಕಮಾಂಡ್ ಅನ್ನ ಮೀರಿ ಯಾರು ಕೂಡ ನಡಿಬಾರ್ದು ಅನ್ನುವಂತ ಒಂದು ಕಟುವಾದಂತಹ ಎಚ್ಚರಿಕೆಯನ್ನ ಕೊಟ್ಟ ಬಳಿಕ ಇದೀಗ ಕಾಂಗ್ರೆಸ್ನ ಎಲ್ಲ ಶಾಸಕರು ಮತ್ತು ಸಚಿವರು ತಣ್ಣಗಾದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಿದ್ದಂತಹ ಎಲ್ಲಾ ನಾಯಕರು ಕೂಡ ಇದೀಗ ಸದ್ಯಕ್ಕೆ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯನ್ನ ನಾವು ಕೆಲಸ ಮಾಡ್ತೀವಿ, ಪಕ್ಷದ ಕೆಲಸವನ್ನ, ಸಂಘಟನೆಯ ಕೆಲಸವನ್ನ ಚಾಚು ತಪ್ಪದೆ ಪರಿಪಾಲನೆಯನ್ನ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಇರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸಚಿವ ಎಚ್ ಸಿ ಮಹದೇವಪ್ಪ ಅವರು ಕೂಡ ಹೌದು, ಎಐಸಿಸಿ ವರಿಷ್ಠರು ಕೊಟ್ಟಂತಹ ಮಾತುಗಳನ್ನ, ಅವರ ಸೂಚನೆಯನ್ನ ನಾವು ಪರಿಪಾಲನೆಯನ್ನ ಮಾಡಿಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗುತ್ತೇವೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನುಳಿದಂತಹ ನಾಯಕರು ಕೂಡ ಯಾರೆಲ್ಲ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಧ್ವನಿಯನ್ನ ಎತ್ತಿದ್ರು, ಅವರ ಕಡೆಯಿಂದ ಈಗ ಸದ್ಯಕ್ಕೆ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಯಾವುದೇ ರೀತಿಯ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇಲ್ಲ. ಆದ್ರೆ ಇದು ಇಷ್ಟಕ್ಕೆ ನಿಲ್ಲುತ್ತಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೊರತುಪಡಿಸಿ ಯಾರು ಕೂಡ ಅಲ್ಟಿಮೇಟ್ ಆಗಿ ಒಂದು ಸೂಚನೆಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ತಾಕೀತನ್ನ ಮಾಡಿದಾಗ ಯಾರು ಕೂಡ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಟ್ಟಿರಲಿಲ್ಲ. ಸುರ್ಜೇವಾಲಾ ಅವರು ಬಂದು ಹೋದ ಬಳಿಕವೂ ಕೂಡ ಹೇಳಿಕೆಗಳ ಮಹಾಪೂರ್ವವೇ ಹರಿದು ಬಂದಿತ್ತು. ಸುರ್ಜೇವಾಲಾ ಅವರನ್ನ ಭೇಟಿಯಾದಂತ ನಾಯಕರು ಕೂಡ ಹೌದು, ನಾವು ಈ ರೀತಿ ಹೇಳಿದೀವಿ, ನಮ್ಗೆ ಹೊಸ ಅಧ್ಯಕ್ಷರು ಬೇಕು, ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಇದೆಲ್ಲವೂ ಕೂಡ ಪಕ್ಷದಲ್ಲಿ ಸಾಕಷ್ಟು ಡ್ಯಾಮೇಜ್ ಅನ್ನು ಉಂಟು ಮಾಡಿತ್ತು. ಕೊನೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಎಚ್ಚರಿಕೆ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡದಂತೆ ಕಂಡು ಬರ್ತಾ ಇದೆ. ಆದ್ರೆ ಇದು ತಾತ್ಕಾಲಿಕ ಮೌನವ ಅಥವಾ ನಿಜಕ್ಕೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ ನಾಯಕರು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ನಡವಳಿಕೆಯನ್ನ ತೋರಿಸ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಖರ್ಗೆ ಅವರ ಹೇಳಿಕೆ ಇಂಪ್ಯಾಕ್ಟ್ ಆಗಿದೆ. ಸುರ್ಜೇವಾಲಾ ಬಂದು ಹೇಳಿದಾಗ ಯಾವುದೇ ನಾಯಕರುಗಳು ಕೂಡ ಕೇಳಿರಲಿಲ್ಲ. ಆದರೆ ಈಗ ಸದ್ಯಕ್ಕಂತೂ ಸೈಲೆಂಟ್ ಆಗಿದ್ದಾರೆ. ಆದರೆ ಈ ಸೈಲೆನ್ಸ್ ಎಷ್ಟು ದಿನ ಇರುತ್ತೆ, ಈ ಹೇಳಿಕೆಗಳಿಗೆ ಎಷ್ಟು ದಿನದವರೆಗೆ ಫುಲ್ ಸ್ಟಾಪ್ ಹಾಕ್ತಾರೆ, ಕಾದು ನೋಡಬೇಕಾಗಿದೆ. ಖರ್ಗೆ ವಾರ್ನಿಂಗ್ ಬೆನ್ನಲ್ಲೇ ನಾಯಕರು ಮೌನವಾಗಿರೋದಂತೂ ಕೂಡ ಸತ್ಯ.